ಒಂದೆರಡು ಸತಿ ಅಡುಗೆಗೂ ಕೂಡ ತಗೊಂಡಿದ್ವಿ ನಾನ್ ವೆಜ್ ಮಾಡೋಕ್ಕೆ. ನೋಡಿ ನಿಮಗೆ ಕಾಣಿಸ್ತಿದೆ, ನೊರೆ ಬಂದಿದೆ. ವಿಳ್ಯೆದೆಲೆ ಗಿಡ ಇಲ್ಲಿ ಹಾಕಿದ್ದೀವಿ. ಹೊಟ್ಟೆಗಿಟ್ಟು ಏನಾರು ಇಟ್ಟಿರ್ಬೋದೇನೋ, ಅದಕ್ಕೆ ಅದನ್ನೇನು ಟಚ್ ಮಾಡೋಕ್ಕೆ ಹೋಗಲ್ಲ, ಪಾಪ ಆರಾಮಾಗಿರಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಷಾಢ ಮುಗಿಸ್ಕೊಂಡು ನಾನು ನನ್ನ ಗಂಡನ ಮನೆಗೆ ಬಂದಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಅದಕ್ಕೆ ಇವತ್ತಿಂದ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಫಸ್ಟು ಟಾಪ್ ಫ್ಲೋರಿಂದ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಇವಾಗ ಟೆರೆಸ್ ಕ್ಲೀನ್ ಮಾಡಬೇಕು. ತುಂಬಾ ಗಲೀಜಾಗಿಬಿಟ್ಟಿದೆ. ಕೆಲವೊಂದು ಪ್ಲ್ಯಾಂಟ್ಸ್ ಹಾಕ್ಕೊಂಡಿದ್ದೀವಿ, ಅದರದ್ದು ಗಿಡ ಎಲ್ಲ ಉದ್ರಿ ಬಿದ್ದು ತುಂಬಾ ಟೆರೆಸ್ ಗಲೀಜಾಗಿದೆ ನೋಡ್ಬೋದು. ಅದಕ್ಕೆ ಫಸ್ಟು ಟೆರೆಸ್ನ ಇವತ್ತು ಕಂಪ್ಲೀಟಾಗಿ ಕ್ಲೀನ್ ಮಾಡ್ತೀನಿ. ಮತ್ತು ನಾನು ಕೆಲವೊಂದು ಪ್ರಾಡಕ್ಟ್ಸ್ನ ಮೀಶೋಯಿಂದ ತರಿಸಿದ್ದೆ, ಅದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಆ ಪ್ರಾಡಕ್ಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನಿಮಗೂ ಯೂಸ್ ಆದರೆ ನೀವು ತೊಗೊಳ್ಳಿ. ನಾನು ಕ್ಲೀನಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ, ಏನಕ್ಕೆ ಯೂಸ್ ಆಗುತ್ತೆ, ಏನು ಮಾಡ್ಬೋದು ಅದರಿಂದ ಅಂತ. ಈಗ ಬನ್ನಿ ಸ್ಟಾರ್ಟ್ ಮಾಡೋಣ ಕ್ಲೀನಿಂಗ್. ಇದು ನಾನು ಮೀಶೋಯಿಂದ ತರಿಸಿದ್ದು. ಶೆಲ್ಬೆ ಎಲ್ಲ ಕಟ್ಟಿರುತ್ತೆ ಅಲ್ವಾ, ತುಂಬ ಹೈಟ್ ಇದ್ದಾಗ ನಮಗೆ ಚೇರ್ ಹಾಕ್ಕೊಂಡು ಶೆಲ್ಬೆ ಎಲ್ಲ ತೆಗಿಬೇಕು ಅನ್ನೋದು ಕಷ್ಟ ಆಗುತ್ತೆ. ಅದಕ್ಕೆ ಈ ಥರ ಒಂದು ಮಾಪ್ ತೊಗೊಂಡ್ರೆ ಸಾಕು, ನೀವು ಆರಾಮಾಗಿ ಈಸಿಯಾಗಿ ಎಷ್ಟು ಹೈಟ್ ಬೇಕಾದ್ರೂ ಧೂಳೆಲ್ಲ ತಕ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಅಂತ. ಎಷ್ಟು ಹೈಟ್ ಬೇಕಾದ್ರೂ ಮಾಡ್ಕೋಬೋದು, ತುಂಬಾ ಯೂಸ್ಫುಲ್ ಆಗುತ್ತೆ ಇದು. ಇದ್ರದ್ದು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ನಿಮಗೆ ಬೇಕು ಅಂತ ಅಂದರೆ ಬೈ ಮಾಡಿ. ಫಸ್ಟು ಮೇಲ್ಗಡೆ ಎಲ್ಲ ಧೂಳೆಲ್ಲ ಹೊಡ್ಕೊಬಿಡ್ತೀನಿ. ಹೊಡ್ಕೊಂಡಾದ್ಮೇಲೆ ಕೆಳಗಡೆ ಕಸ ಎಲ್ಲ ಗುಡಿಸ್ಕೊಂಡು ನೀಟಾಗಿ ವಾಶ್ ಮಾಡ್ಕೊತೀನಿ. ಮತ್ತು ನಾವು ಇದನ್ನು ಬಲ್ಬ್ನ ರೀಸೆಂಟಾಗಿ ಹಾಕ್ಸಿದ್ದು, ತುಂಬಾ ಚೆನ್ನಾಗಿದೆ. ನೈಟ್ ವ್ಯೂಯಲ್ಲಂತೂ ಸಖತ್ತಾಗಿ ಕಾಣಿಸುತ್ತೆ. ಒಂದಿನ ತೋರಿಸ್ತೀನಿ. ಇದು 4 ಹಾಕ್ಸಿದ್ದೀವಿ, ಇಲ್ಲೊಂದು ಮತ್ತು ಅಲ್ಲೊಂದು ಹಾಕ್ಸಿದ್ದೀವಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ಬನ್ನಿ ಈಗ ಸ್ಟಾರ್ಟಿಂಗಿಂದ ಕ್ಲೀನ್ ಮಾಡ್ಕೊಳ್ಳೋಣ. ಇಲ್ಲಿಂದ ನೋಡ್ಬೋದು ಎಷ್ಟು ಶೆಲ್ಬೆಗಳೆಲ್ಲ ಕಟ್ಟಿದೆ ಅಂತ. ಉದ್ದನೂ ಮಾಡ್ಕೋಬೋದು ಮತ್ತು ಗಿಡ್ಡನೂ ಮಾಡ್ಕೋಬೋದು ನೀವು. ಸಖತ್ತು ಧೂಳಾಗ್ಬಿಟ್ಟಿದೆ ಟೆರಸ್ ಅಂತೂ. ಇಲ್ಲೊಂದು ಪಕ್ಷಿ ದಿನ ಹುಲ್ ತಂದಿ ಅಥವಾ ಅದಕ್ಕೆ ಏನಾರ ಥಿಂಗ್ಸ್ ಬೇಕಾಗುತ್ತಲ್ಲ, ಅದನ್ನೆಲ್ಲ ತಂದಿ ಅಲ್ಲಿ ಗೂಡು ಕಟ್ಟಿದೆ. ತುಂಬಾ ಕ್ಯೂಟ್ ಆಗಿದೆ. ಐ ಥಿಂಕ್ ಏನಿದೆ ಅಂತ ಗೊತ್ತಿಲ್ಲ, ಅಲ್ಲಿ ಮೊಟ್ಟೆಗಿಟ್ಟು ಏನಾರು ಇಟ್ಟಿರ್ಬೋದೇನೋ, ಅದಕ್ಕೆ ಅದನ್ನೇನು ಟಚ್ ಮಾಡೋಕ್ಕೆ ಹೋಗಲ್ಲ, ಪಾಪ ಆರಾಮಾಗಿರಲಿ. ಮೇಲ್ಗಡೆ ಅಂಚತ್ರ ಎಲ್ಲೆಲ್ಲಿ ಶೆಲ್ಬೆ ಕಟ್ಟಿದೆ ಅದೆಲ್ಲ ಕ್ಲೀನ್ ಆಯಿತು. ಈಗ ತುಂಬ ಕಸ ಆಗಿಬಿಟ್ಟಿದೆ ಟೆರಸ್, ಅದಕ್ಕೆ ಕಸ ಗುಡಿಸ್ತಾ ಇದ್ದೀನಿ. ಅಷ್ಟು ಮೇಲೇನು ಶೆಲ್ಬೆ ಕಟ್ಟಿಲ್ಲ, ಬಟ್ ಇಲ್ಲಂತೂ ಕೆಳಗಡೆ ಟೈಲ್ಸ್ ಅಂತೂ ತುಂಬಾ ಗಲೀಜಾಗಿದೆ. ಸಖತ್ ಗಲೀಜಾಗಿಬಿಟ್ಟಿದೆ. ಕಸ ಎಲ್ಲ ತೆಗಿತಾ ಇದ್ದೀನಿ. ಫೈನಲಿ ಕಸ ಎಲ್ಲ ಗುಡ್ಸಾಯಿತು. ತುಂಬಾ ಧೂಳಿದೆ ಮತ್ತು ಗಾಳಿಗೆ ಬೇರೆ ಆರೋಗ್ತಾ ಇದೆ, ಅದಕ್ಕೆ ತಕ್ಕೊತಾ ಇದ್ದೀನಿ ಕಸ ಎಲ್ಲ. ಮನೆ ಕಟ್ಟಾದ್ಮೇಲೆ ಪೇಂಟ್ ಮಾಡಿಸಿದ್ವಲ್ಲ, ಅವಾಗ ಪೇಂಟ್ ಬಕೆಟ್ ಎಲ್ಲ ಉಳಿದ್ಬಿಟ್ಟಿತ್ತು. ಅದಕ್ಕೆ ಅದರಲ್ಲೇ ಕೆಲವೊಂದು ಪ್ಲ್ಯಾಂಟ್ಸ್ನ ಹಾಕ್ಕೊಂಡಿದ್ದೀವಿ ನಾವು ಟೆರಸ್ಗೆ. ಬನ್ನಿ ತೋರಿಸ್ತೀನಿ ಯಾವ್ಯಾವ ಪ್ಲ್ಯಾಂಟ್ಸ್ ಹಾಕ್ಕೊಂಡಿದ್ದೀವಿ ಅಂತ. ಇದು ಬಂದು ವಿಳ್ಯೆದೆಲೆ ಗಿಡ ಇಲ್ಲಿ ಹಾಕಿದ್ದೀವಿ. ಇದು ಬಂದು ದಾಸವಾಳ. ಇಲ್ಲೊಂದು 3 ಬಕೆಟಿಗೆ ದಾಸವಾಳ ಹಾಕ್ಕೊಂಡಿದ್ದೀವಿ. ಬೇವಿನ ಸೊಪ್ಪು ಹಾಕಿದ್ದೀವಿ. ಇಲ್ಲಿ ಪುದೀನ ಸೊಪ್ಪು ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಒಂದೆರಡು ಸತಿ ಅಡುಗೆಗೂ ಕೂಡ ತಗೊಂಡಿದ್ವಿ ನಾನ್ ವೆಜ್ ಮಾಡೋಕ್ಕೆ. ಇಲ್ಲಿ ಒಂದು ಕರ್ಬೇವಿನ ಸೊಪ್ಪು ಹಾಕಿದ್ವಿ, ಬಟ್ ಅದು ತೂತ ಇರಲಿಲ್ಲ ಅಂತ ಒಣಗೋಗ್ಬಿಟ್ಟಿತ್ತು, ಅದಕ್ಕೆ ಅದು ಕಿತ್ತೆಸ್ತಿ ಬೇರೆದು ಹಾಕಿದ್ದೀವಿ. ಇಲ್ಲೂ ಕೂಡ ದಾಸವಾಳ ಗಿಡ ಹಾಕಿದ್ದೀವಿ. ಬನ್ನಿ ಈಗ ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕೋಣ. ಪೇಂಟ್ ಬಕೆಟ್ ಕೆಳಗೂ ವುಡ್ಡಿಂದು ಇಟ್ಟಿದ್ದೀವಿ. ಯಾಕಂತಂದರೆ ಹಂಗೆ ಪೇಂಟ್ ಬಕೆಟ್ ಇಟ್ಬಿಟ್ರೆ ಅಲ್ಲಿ ಸೇಮ್ ಅದ್ರದ್ದೇ ಮಾರ್ಕ್ ಉಳಿದ್ಬಿಡುತ್ತೆ, ಮತ್ತು ಅದು ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನಾವು ವುಡ್ ಪೀಸ್ ಇಟ್ಬಿಟ್ಟು ಮಾಡಿದ್ದೀವಿ. ಎಲ್ಲದಕ್ಕೂ ತೂತ ಮಾಡಿದ್ದೀವಿ ಅಲ್ವಾ, ಮಣ್ಣೆಲ್ಲ ಕೆಳಗಡೆ ಬಂದುಬಿಟ್ಟು ಅದು ಫುಲ್ ಅಂಟ್ಕೊಂಡಂಗೆ ಆಗುತ್ತೆ. ನೆಕ್ಸ್ಟಿಂದ ಕೆಲವೊಂದು ಪಾಟ್ಸ್ ಎಲ್ಲ ತೊಗೊತೀವಿ. ಈಗ ಸದ್ಯಕ್ಕೆ ಪೇಂಟ್ ಬಕೆಟಿಗೆ ಹಾಕಿದ್ದೀವಿ. ಮತ್ತು ನಾವು ಸ್ಟ್ಯಾಂಡ್ ಕೂಡ ತರಿಸಿದ್ವಿ ಪಾಟಿಂದು, ಬಟ್ ಅದು ವೇಟ್ ತಡೆಯೋಕ್ಕಾಗಲ್ಲ ಅಂತ ನಾವು ತೆಗೆದಿಟ್ಟಿದ್ದೀವಿ. ಮತ್ತು ಗೊಬ್ಬರ ಅಂತ ಸಗಣಿ ಸ್ವಲ್ಪ ಹಾಕಿದ್ದೀವಿ ಎಲ್ಲ ಗಿಡಕ್ಕೂ. ತುಂಬಾ ಧೂಳಾಗ್ಬಿಟ್ಟಿದೆ ಮಾತ್ರ ಟೆರಸ್ಸು. ಈಗ ಕಸ ಗುಡಿಸಿ ಎಲ್ಲ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು.
ಫೈನಲಿ ಲಾಸ್ಟ್ ಇನ್ನು 3 ಇದೆ. ಓಕೆ, ಇದು ಕಂಪ್ಲೀಟ್ ಆಯಿತು. ಕಸ ಎಲ್ಲ ಗುಡ್ಸಾಯಿತು. ಈಗ ನೆಲ ಒರೆಸ್ಬೇಕು. ನೆಲ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಉಜ್ತೀನಿ, ಏನಕ್ಕೆ ತುಂಬ ವೈಟ್ ಆಗಿಬಿಟ್ಟಿದೆ ಟೈಲ್ಸ್ ಎಲ್ಲ. ಅದಕ್ಕೆ ನಾನು ಲೈಸಾಲ್ ತೊಗೊಂಡಿದ್ದೀನಿ. ಒಂದಿಷ್ಟು ಲೈಸಾಲ್, ಒಂದು ಅರ್ಧ ಲೈಸಾಲ್ ಹಾಕ್ಕೊತಾ ಇದ್ದೀನಿ. ಇದನ್ನು ಎತ್ತಿಟ್ಬಿಡ್ತೀನಿ, ಇಲ್ಲ ಒದ್ದೆ ಆಗಿಬಿಡುತ್ತೆ. ನೋಡಿ, ನಿಮಗೆ ಕಾಣಿಸ್ತಿದೆ ನೊರೆ ಬಂದಿದೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಕಡೆಗೂ ಹಾಕೊಂಡು ಬಂದ್ಬಿಟ್ಟು ಉಜ್ಜೋದ ಮೇಲೆ ಉಜ್ತಾ ಬಂದರೆ ನೀಟಾಗಿ ಟೆರೆಸ್ ಎಲ್ಲ ಪಳ ಪಳ ಅಂತ ಒಳಿಯುತ್ತೆ. ನೀಟಾಗಿ ಒಂದು ಕಡೆಯಿಂದ ಹಾಕೊಂಡು ಬಂದು ನೀಟಾಗಿ ಉಜ್ಜಿಬಿಟ್ಟು ಆಮೇಲೆ ನೆಲ ಒರೆಸ್ತೀನಿ. ಅವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಾಕು, ಬಕೆಟ್ ಸೈಡಿಗೆ ಇಟ್ಬಿಡ್ತೀನಿ. ನಾನು ಇದನ್ನು ಮೀಶೋಯಿಂದನೇ ತರಿಸಿದ್ದು, ಟೈಲ್ಸ್ ಕ್ಲೀನರು. ಮತ್ತು ನೀವು ಬಾತ್ರೂಮ್ ಟೈಲ್ಸ್ ಕೂಡ ಇದರಲ್ಲಿ ಉಜ್ಬೋದು. ಎಷ್ಟು ಹೈಟ್ ಬೇಕಾದ್ರೂ ಮಾಡ್ಕೊಂಡು ಉಜ್ಬೋದು. ನೋಡಿ, ಇಲ್ಲಿ ತನಕ ಸಿಗುತ್ತೆ ನಮಗೆ. ನೀಟಾಗಿ ಉಜ್ಕೋಬೋದು. ಉಜ್ಜೋದ್ರಿಂದ ಏನಾರ ಅಂಟ್ಕೊಂಡಿದ್ರು ಕೂಡ ಹೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಲೈಸಾಲ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಟೈಲ್ಸ್ನೆಲ್ಲ ಉಜ್ತಾ ಇದ್ದೀನಿ. ತುಂಬಾ ಬೆಳ್ಳಕ್ಕಾಗ್ಬಿಟ್ಟಿತ್ತು. ಚೆನ್ನಾಗಿ ಹೋಗ್ತಾ ಇದೆ. ಇದು ಮಾಪು ಕೂಡ ಚೆನ್ನಾಗಿದೆ, ಬ್ರಷು. ಸೈಡಲ್ಲೆಲ್ಲ ನೋಡಿ ಎಷ್ಟು ನೀಟಾಗಿ ಉಜ್ಬೋದು. ಏನೇ ಗಲೀಜಿದ್ರೂ ಬಂದ್ಬಿಡುತ್ತೆ. ನೋಡಿ ಎಷ್ಟು ನೀಟಾಗಿ ಹೋಗ್ತಾ ಇದೆ. ಹಾಕ್ಕೊಬಿಟ್ಟು ನೆಕ್ಸ್ಟು ನೀಟಾಗಿ ನೆಲ ಒರೆಸ್ತೀನಿ. ಆವಾಗ ಫುಲ್ ಕ್ಲೀನಾಗಿ ಆಗುತ್ತೆ. ತುಂಬಾ ಬೆಳ್ಳಕ್ಕಾಗ್ಬಿಟ್ಟಿತ್ತು. ಈಗ ಸ್ವಲ್ಪ ಎಲ್ಲ ನೀಟಾಗಿ ಆಗಿದೆ. ಟೈಲ್ಸ್ ಎಲ್ಲ ಪಳಪಳ ಅಂತ ಉಳಿತಾ ಇದೆ, ಮತ್ತು ಗಮ್ ಅಂತ ಕೂಡ ಅಂತ ಇದೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಆದರೂ ಟೆರಸ್ ಅಂದಮೇಲೆ ಓಪನ್ ಇರುತ್ತಲ್ವಾ, ಗಾಳಿ ಧೂಳಿಗೆಲ್ಲ ಮತ್ತೆ ಗಲೀಜನೆ ಆಗ್ತಾನೆ ಇರುತ್ತೆ. ನಾವು ಕ್ಲೀನ್ ಮಾಡ್ಕೊತಾನೆ ಇರಬೇಕು ಅವಾಗವಾಗ. ಆಯಿತು. ಈಗ ಸ್ವಲ್ಪ ವೈಪರ್ ತೊಗೊಂಡು ಎಲ್ಲ ನೀರನ್ನು ಸೈಡಿಗೆ ತಳ್ಳಿಬಿಡ್ತೀನಿ. ಆಮೇಲೆ ನೀಟಾಗಿ ನೆಲ ಒರೆಸ್ಕೊಬಂದರೆ ಎಲ್ಲ ಕ್ಲೀನ್ ಆಗುತ್ತೆ. ಅಲ್ಲಿ ವಾಟರ್ ಕೊಟ್ಟಿದ್ದಾರೆ ಎಲ್ಲ ನೀರು ಅಲ್ಲಿಗೆ ಹೋಗೋಕ್ಕೆ. ಈಗ ಅಲ್ಲಿಗೆ ಕಳಿಸ್ತಾ ಇದ್ದೀನಿ. ತುಂಬ ನೀರು ಬೇಕಾಗುತ್ತೆ. ನಮ್ಮದಂತೂ ದೊಡ್ಡ ಟೆರಸ್ಸು, ಜಾಸ್ತಿ ನೀರು ಬೇಕು. ಅದಕ್ಕೆ ಒಂದು 3-4 ಬಕೆಟ್ ಹಾಕ್ತೀವಿ. ಚೆನ್ನಾಗಿ ನೀಟಾಗಿ ನೆಲ ಒರೆಸ್ಕೊಂಡು ಬರ್ತೀನಿ ಇವಾಗ ಮಾಪಲ್ಲಿ. ಇದು ಬೇರೆದೊಂದು ಮಾಪ್ ತೊಗೊತೀವಿ. ಈಗ ಸದ್ಯಕ್ಕಿದೆ ಇರಲಿ. ಟೆರೆಸ್ ಎಲ್ಲ ಫುಲ್ ಕ್ಲೀನ್ ಆಯಿತು. ಈಗ ಬಾಲ್ಕನಿಗೆ ಬಂದಿದ್ದೀನಿ. ಬಾಲ್ಕನಿನೂ ಕೂಡ ಸೇಮ್ ಹಂಗೆ ಟೆರೆಸ್ ಯಾವ ಥರ ಕ್ಲೀನ್ ಮಾಡಿದೆ ಅದೇ ಥರ ಕ್ಲೀನ್ ಮಾಡಾಗಿದೆ. ಬಾಲ್ಕನಿಲಿ ನಾವು ಗ್ಲಾಸ್ ಪ್ಯಾರಾಫಿಟ್ ಮಾಡಿಸಿದ್ದೀವಿ. ಈಗ ಗ್ಲಾಸ್ನೆಲ್ಲ ನೀಟಾಗಿ ಏಕೆ ಕ್ಲೀನ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಕೋಲಿನ್ ಅಂತ ಸ್ಪ್ರೇ ತೊಗೊಂಡಿದ್ದೀನಿ. ಇದು ಗ್ಲಾಸು, ಫ್ರಿಜ್ಜು ಮತ್ತು ಡೆಸ್ಕ್ಗಳು ಎಲ್ಲ ಕ್ಲೀನ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಹೋಗುತ್ತೆ. ಜಸ್ಟ್ ಏನು ಮಾಡಬೇಕು ಅಂತ ಅಂದರೆ ಒಂದು 3-4 ಕಡೆ ಈ ಥರ ಸ್ಪ್ರೇ ಮಾಡ್ಕೊಂಡು ಕ್ಲಾತಲ್ಲಿ ಒರೆಸೋದು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ. ನೀಟಾಗಿ ಕ್ಲೀನ್ ಆಗುತ್ತೆ. ಇದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೇನಾರ ಲಿಂಕ್ ಬೇಕು ಅಂತ ಅಂದರೆ ಅಲ್ಲಿ ಚೆಕ್ ಮಾಡಿ. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ. ಗ್ಲಾಸ್ ಎಲ್ಲ ಚೂರು ಕೊಳೆ ಇರಲ್ಲ, ಫುಲ್ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಇಲ್ಲೂ ಗ್ಲಾಸ್ ಎಲ್ಲ ಒರೆಸ್ಕೊಳ್ತಿದ್ದೀನಿ.
ಆಲ್ಮೋಸ್ಟ್ ಆಯಿತು ಕ್ಲೀನಿಂಗ್ ಎಲ್ಲ ಮುಗೀತು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.